ಕಡೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಹೊತ್ತಿರತಕ್ಕಂತ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ದೇಶದಿಂದ ಪರಾರಿಯಾಗಿ 19 ದಿನ ಇವತ್ತು ವಾಪಸ್ ಬರಬಹುದು ಅಂತ ಹೇಳಲಾಗ್ತಾ ಇತ್ತು. 3 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಅನ್ನೋ ಮಾಹಿತಿ ಇತ್ತು. ಇವತ್ತು ಬಂದೇ ಬಿಡ್ತಾರೆ ಅಂತ ಹೇಳಿ ಟಿಕೆಟ್ ಕೂಡ ಹರಿದಾಡ್ತಾ ಇತ್ತು. ಆದರೆ ಇವತ್ತು ಕೂಡ ರಾಜ್ಯಕ್ಕೆ ವಾಪಸ್ ಆಗಿಲ್ಲ ಪ್ರಜ್ವಲ್ ರೇವಣ್ಣ. ಮ್ಯೂನಿಚ್ನಿಂದ ಬೆಂಗಳೂರಿಗೆ ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಇವತ್ತು ಮಧ್ಯರಾತ್ರಿ ಬಂದೇ ಬಿಡಬಹುದು ಬೆಂಗಳೂರಿಗೆ ಅನ್ನೋ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದರೆ ಇವತ್ತಿನ ಟಿಕೆಟ್ನಲ್ಲೂ ಕೂಡ ಟ್ರಾವೆಲ್ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ. ಮ್ಯೂನಿಚ್ನಿಂದ ಹೊರಟಿದೆ ವಿಮಾನ ಬೆಂಗಳೂರಿನ ಕಡೆಗೆ. ಆದರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಿಲ್ಲ. ಎಲ್ಲಿ ಹೋಗಿದ್ದಾರೆ? ಇದಾರಾ ಮ್ಯೂನಿಚ್ನಲ್ಲೇ ಆ್ಯಕ್ಚುಲಿ ಅಥವಾ ಬೇರೆ ಎಲ್ಲಾದರೂ ಇದ್ದಾರಾ? ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ನೋಟಿಸ್ಗಳು ಹೊರಡಿಸದೇ ಬಂತು. ಆದರೆ ವಾಪಸ್ ರಾಜ್ಯಕ್ಕೆ ಕರೆದು ತರುವ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಸಫಲವಾದಂತ ಕಾಣ್ತಾ ಇಲ್ಲ. ನಾಲ್ಕು ಬಾರಿ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ ಬುಕ್ ಆಗಿದ್ದ ಟಿಕೆಟ್ಗಳು ಕ್ಯಾನ್ಸಲ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದು ತರುವಲ್ಲಿ ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಯಶಸ್ವಿಯಾಗ್ತಾ ಇಲ್ಲ. ಸ್ವಯಂ ಪ್ರೇರಿತರಾಗಿ ತಮ್ಮ ವಿರುದ್ಧವಾಗಿ ಇಂಥ ಗಂಭೀರ ಆರೋಪ ಬಂದಿರೋ ಹೊತ್ತಿನಲ್ಲಿ ಪುರಾಗೆ ವಾಪಸ್ ಬಂದು ಸರೆಂಡರ್ ಆಗ್ತಾರಾ ಅನ್ನೋ ಚರ್ಚೆ ಕೂಡ, ಆದರೆ ಅದು ಕೂಡ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಬರಬಹುದು ಅನ್ನೋ ನಿರೀಕ್ಷೆ ಇತ್ತು, ಬಟ್ ಫ್ಲೈಟ್ ಹತ್ತೇ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು. ಖಂಡಿತ ಸ್ಮಿತಾ, ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಇವತ್ತು ಖಂಡಿತ ಬಂದೇ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಅಂತಕ್ಕಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದನೂ ಕೂಡ ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದ್ರು. ಜೊತೆಗೆ ಏನಿವತ್ತು ಭಾರತೀಯ ಕಾಲಮಾನ ಪ್ರಕಾರ 3:40ಕ್ಕೆ ಜರ್ಮನಿಯ ಆ ಒಂದು ಮ್ಯೂನಿಚ್ನಿಂದ ಹೊಡೆದಂತಹ ಲುಫ್ತಾನ್ಸಾ ಆ ಒಂದು ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೋರ್ಡಿಂಗ್ ಕೂಡ ಆಗ್ಬೇಕಾಗಿತ್ತು. ಜೊತೆಗೆ ಏನಿವತ್ತು ಮೊನ್ನೆ 3-4 ದಿನಗಳ ಹಿಂದೆ 3 ಬಾರಿಯಿಂದ ಟಿಕೆಟ್ ಕ್ಯಾನ್ಸಲ್ ಏನಾಗಿತ್ತು, ನಿನ್ನೆ ಅಷ್ಟೇ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬರ್ತಾರೆ ಅಂತಕ್ಕಂಥ ಎಲ್ಲ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಈಗಾಗಲೇ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬರ್ತಾರೆ ಅಂತ ನಿರೀಕ್ಷೆ ಇವತ್ತು ಹುಸಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಏನಿವತ್ತು 4 ಗಂಟೆಗೆ ಲುಫ್ತಾನ್ಸಾ ವಿಮಾನ ಅಲ್ಲಿಂದ ಏನು ಹೊರಟಿದೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಂದಿಲ್ಲ. ಜೊತೆಗೆ ಬೋರ್ಡಿಂಗ್ ಕೂಡ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಏರ್ಪೋರ್ಟ್ ನಲ್ಲಿ ಆ ವಿಮಾನದಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ SIT ಅಧಿಕಾರಿಗಳು ಪಡೆದಿದ್ದಾರೆ. ಆದ್ರೆ ಆ ಒಂದು ಪಟ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇಲ್ಲ, ಆಬ್ಸೆಂಟ್ ಅಂತ ಬಂದಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಇನ್ನಷ್ಟು ಒಂದು ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಅಂತೇಳಿ ಈಗ ನಮ್ಗೆ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಏನು ಈ ಚುನಾವಣೆ ಇದೆ, ಚುನಾವಣೆಗಳು ಬೇರೆ ಬೇರೆ ಹಂತಗಳಲ್ಲಿ ಚುನಾವಣೆ ಇದೆ, ಎಲ್ಲ ಮುಗಿಯೋವರೆಗೂ ಏನು ದೇಶಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಈಗ ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಭಾಳ ಮುಖ್ಯವಾಗಿ ಯಾಕೆ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಒಂದು ವೇಳೆ ಈಗ ಪ್ರಜ್ವಲ್ ರೇವಣ್ಣ ಏನಾದರೂ ಬಂದರೆ ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಆಗುವಂಥದ್ದನ್ನು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ವೈಸ್ ಸುದ್ದಿ ಆಗುತ್ತೆ. ಅದು ಯಾವ ಪಕ್ಷಗಳಿಗೆ ಹಿನ್ನಡೆ ಮುನ್ನಡೆ ಈ ಎಲ್ಲ ಲೆಕ್ಕಾಚಾರ ಕಾರಣಕ್ಕಾಗಿ ಬಹುಶಃ ಎಲೆಕ್ಷನ್ ಮುಗಿಯೋ ತನಕ ಬರುವ ಸಾಧ್ಯತೆ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈ ನಡುವೆ ರಿಪಬ್ಲಿಕನ್ನದಲ್ಲಿ HD ರೇವಣ್ಣ ಎಕ್ಸ್ಕ್ಲೂಸಿವ್ ಮಾತು. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜನ್ನಹಳ್ಳಿ ನಡೆಸಿದ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ, ಎಲ್ಲೂ ಇಲ್ಲದ ಇಂಟರ್ವ್ಯೂ. ನೇರವಾಗಿ ನಾವು ಕೇಳಿದ್ವಿ, ಸ್ವತಃ ತಂದೆ ಬಳಿ ಕೇಳಿದ್ವಿ, ನಿಮ್ಗೆ ಗೊತ್ತಿದೆಯಾ ನಿಮ್ಮ ಮಗ ಎಲ್ಲಿದ್ದಾನೆ? ಇದಕ್ಕೇನು ಉತ್ತರ ಕೊಟ್ಟರು? ನಿಮ್ಮ ಮೇಲೆ ಯಾಕೆ ಆರೋಪ ಬಂತು? ಇದಕ್ಕೇನು ಉತ್ತರ ಕೊಟ್ಟರು? ಬನ್ನಿ ಈ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಿಮ್ಮ ಮುಂದೆ. ಮಾಜಿ ಸಚಿವರಾದಂಥ HD ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದಷ್ಟು ಘಟನೆಗಳಾಗಿರುವಂಥದ್ದು, ನೆನ್ನೆ ಜೈಲಿಂದ ಬಿಡುಗಡೆ ಆಗಿರುವಂಥದ್ದು, ಮನಸ್ಸಿಗೆಲ್ಲ ಭಾಳ ನೋವಾಗ್ತಾ ಇರುವಂಥದ್ದು, ಒಂದು ಕಡೆ ಆರೋಪ ಪ್ರತ್ಯಾರೋಪ ವಾದ ವಿವಾದಗಳೆಲ್ಲ ಬರ್ತಾ ಇರುವಂಥದ್ದು, ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಈಗ ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷ ಜೀವನದಲ್ಲಿ ಏನೂ ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಲ್ಲ.
ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ. ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಿಲ್ಲ ಸರ್. ಕಿಡ್ನ್ಯಾಪ್ ಪ್ರಕರಣ ಅಂತ ಬಂತು, ಅದಾದ ನಂತರ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಂದರೆ ಜಾಮೀನು ಕೊಟ್ಟರು ಕಿಡ್ನ್ಯಾಪ್ ಅಂತ. ಅಂದರೆ ಇದು ಆರೋಪಕ್ಕೆ ಏನು ಅಂದರೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಅದ್ರ ಬಗ್ಗೆ ನಾನು ಇವತ್ತೇನು ಹೇಳೋಕ್ಕಲ್ಲ. ನಾನು ರಾಜ್ಯದ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಯಾವುದೇ ಥರ ಪಟಾಕಿ ಮೆರವಣಿಗೆ ಏನೂ ಮಾಡಬೇಡಿ, ದಯಮಾಡಿ ನ್ಯಾಯಾಲಯದಲ್ಲಿ ಇರುವಾಗ ಬೇಕು ಅಂತ ಇದು ಮಾಡ್ತಾರೆ, ದಯಮಾಡಿ ಯಾರು ಇದು ಮಾಡಬಾರ್ದು ಅಂತ ಮನವಿ ಮಾಡಿ ನಾನು ಹೇಳಿದ್ದೀನಿ. ನನ್ನೇ ನಾನೊಂದು ಇದು ಕಳಿಸ್ಕೊಟ್ಟಿದ್ದೀನಿ. ನನಗೇನು ಯಾವುದಿದೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಷ್ಟೇ. ನಿಮ್ಮ ನಿನ್ನೆ ಬಿಡುಗಡೆ ನಂತರ ಸುಮಾರು ಜನ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಜೈಘೋಷ ಕೂಗ್ತಾ ಇದ್ರು. ನಾನು ಅದ್ರ ಬಗ್ಗೆ ಯಾವುದು ಜೈಘೋಷಣೆ ಕೂಗೋದು ಬೇಡಿ, ಯಾವುದು ಬೇಡ. ಇವತ್ತು ನನಗೆ ಇಷ್ಟೇ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನನ್ನ ನಂಬಿಕೆ. ರಾಜಕೀಯವಾಗಿ ಹಿನ್ನಡೆ ಆಗುತ್ತಾ ಅನ್ನೋದಾರೆ ಅಂದ್ರೆ ಕೂಡ ಷಡ್ಯಂತ್ರ, ಅದ್ರ ಬಗ್ಗೆ ನನಗೊತ್ತೇನು ರಿಯಾಕ್ಟ್ ಮಾಡೋದು ಅಂದರೆ ಷಡ್ಯಂತ್ರ ಅನ್ನೋದು ಏನಾದರೂ ಕೂಡ ಅಂತ ನಾನು ಅದ್ರ ಬಗ್ಗೆ ಯಾವುದು ರಿಯಾಕ್ಟ್ ಮಾಡೋದು. ಓಕೆ ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಏನಾದ್ರು ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಅಂದರೆ ದೇವೇಗೌಡರು ನೆನ್ನೆ ಭೇಟಿಯಾದಾಗ ಏನು ಹೇಳಿದ್ರು ಸರ್ ತಮಗೆ? ಯಾರು ಸರ್ ಕಾನೂನಲ್ಲಿ ತಮ್ಗೆ ಜಯ ಸಿಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ, ಏನು ನೋಡೋದು ದೇವ್ರಿದೆ ಸರ್. ಅಂದರೆ ದೊಡ್ಡ ತಿಮಿಂಗ್ಲ ಇದ್ದಾರೆ, ಇದರಿಂದ ಷಡ್ಯಂತ್ರ ಇದ್ದಾರೆ ಅನ್ನೋದು. ಕೊನೆ ಪಬ್ಲಿಕ್ಗೆ ಏನು ಹೇಳ್ತೀವಿ ಸರ್ ನಿಮ್ಮ ಅಭಿಮಾನಿಗಳು? ಒಂದು ನಿಮಿಷ ಅಭಿಮಾನಿ. ನಾನು ಇಷ್ಟೇ ಸರ್, ಯಾರು ದಯಮಾಡಿ ನಾವು ತಲೆಬಾಗಬೇಕಾಗುತ್ತೆ. ಯಾರು ಇದ್ರ ಬಗ್ಗೆ ನೀವು ಯಾವುದೇ ಇದು ಮಾಡಬಾರ್ದು ಅಂತ ಮನವಿ ಮಾಡ್ತೇವೆ. ಹೊರಗಡೆಯಿಂದ ಬರ್ತೀರಿ, ಇದರಿಂದ ಹೊರಗಡೆಯಿಂದ ಬರುತ್ತೆ ಅಂತ ಅನ್ಸುತ್ತಾ? ನಾನು ಏನು ಹೇಳಲ್ಲ, ನ್ಯಾಯ ನಾನು ಯಾವ್ದು ಅದ್ರ ಬಗ್ಗೆ ಷಡ್ಯಂತ್ರ ಅಂತ ಹೇಳ್ತಾರೆ ಸರ್. ನಿಮ್ಮ ಕುಮಾರಸ್ವಾಮಿ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು, JDS ನಾಯಕರು ಆರೋಪ ಮಾಡಿದ್ರಿಂದ ಷಡ್ಯಂತ್ರ ಇದೆ ಅಂತ. ಇದು ಎಚ್ ಡಿ ರೇವಣ್ಣವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೆ ಯಾವುದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಬಗ್ಗೆ ಏನು ಹೊರ ಬರ್ತೀನಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.